ಖ್ಯಾತ ಗಾಯಕ ಸಂಗೀತ ನಿರ್ದೇಶಕ ರಿಕ್ಕಿ ಕೇಜ್ ಮನೆಯ ನೀರಿನ ಸಂಪಿನ ಮುಚ್ಚಳ ಕದ್ದುಕೊಂಡು ಹೋಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ನಾನು ಅವರ ಮನೆ ಬಳಿ ಇರ್ತಕ್ಕಂಥದ್ದು. ಇದು ಇಂದಿರಾನಗರ ಬಳಿ ಇರ್ತಕ್ಕಂಥ ರಿಕ್ಕಿ ಕೇಜ್ ಅವರ ಮನೆ. ಕಳೆದ ಗುರುವಾರ ರಾತ್ರಿ ಸ್ವಿಗ್ಗಿ ಅಥವಾ ಝೊಮ್ಯಾಟೊ ಡೆಲಿವರಿ ಬಾಯ್ ಇರಬಹುದು ಅಂತಕ್ಕಂಥ ಅನುಮಾನ. ಸೊ ಬೈಕ್ನಲ್ಲಿ ಬಂದಿದ್ದಂತಹ ಇಬ್ಬರು ಈ ಗೇಟ್ ಅನ್ನ ಜಂಪ್ ಮಾಡಿ ಈ ಗೇಟ್ನ ಒಳಗಡೆ ಇರ್ತಕ್ಕಂಥ ಒಂದು ಸಂಪ್ ಏನಿದೆ ಆ ಸಂಪ್ನ ಮುಚ್ಚಳವನ್ನ ಈಗ ಕತ್ಕೊಂಡು ಹೋಗಿರೋದ್ರ ಬಗ್ಗೆ ಎಕ್ಸ್ನಲ್ಲಿ ರಿಕ್ಕಿ ಕೇಜ್ ಒಂದು ಮಾಹಿತಿಯನ್ನ ಹಂಚ್ಕೊಂಡ್ಬಿಟ್ಟು ಕ್ರಮ ಕೈಗೊಳ್ಳುವಂತೆ ಆಗ್ರಹವನ್ನ ಕೂಡ ಮಾಡ್ಕೊಂಡಿರುವಂತದ್ದು. ಅವರಿಬ್ರು ಬಂದು ಒಳಗಡೆ ಜಂಪ್ ಮಾಡಿ ಆ ಒಂದು ಮುಚ್ಚಳವನ್ನ ಕತ್ಕೊಂಡು ಹೋಗ್ತಿರುವಂತಹ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಕೂಡ ಸೆರೆಯಾಗಿತ್ತು. ಆ ದೃಶ್ಯವನ್ನ ಎಕ್ಸ್ನಲ್ಲಿ ಹಾಕಿ ಅದರ ವಿರುದ್ಧವಾಗಿ ಕ್ರಮ ಕೈಗೊಳ್ಳೋದಕ್ಕೆ ರಿಕ್ಕಿ ಕೇಜ್ ಮನವಿಯನ್ನ ಮಾಡ್ಕೊಂಡಿದ್ರು. ಸೊ ಆ ಹುಡುಗರು ಯಾರು ಅನ್ನತಕ್ಕಂಥ ಪತ್ತೆಗೆ ಪೊಲೀಸರು ಈಗ ಮುಂದಾಗಿದ್ದಾರೆ. ಆದ್ರೆ ರಿಕ್ಕಿ ಕೇಜ್ ಬಳಿಯಲ್ಲಿ ಪೊಲೀಸರು, ಇಂದಿರಾನಗರ ಪೊಲೀಸರು ದೂರು ಕೊಡುವಂತೆ ಕೇಳ್ಕೊಂಡಿದ್ರು. ಆದ್ರೆ ಯಾವುದೇ ರೀತಿಯಂತ ದೂರು ಕೊಡೋದಕ್ಕೆ ರಿಕ್ಕಿ ಕೇಜ್ ಮುಂದಾಗಿಲ್ಲ. ಆದ್ರೆ ಎಕ್ಸ್ ನಲ್ಲಿ ಎಲ್ಲಾ ಮಾಹಿತಿಗಳನ್ನ ಹಂಚಿಕೊಂಡಿರುವಂತದ್ದು ಮತ್ತು ಸೆಕ್ಯೂರಿಟಿ ಗಾರ್ಡ್ ಬಳಿಯಲ್ಲಿ ದೂರು ಕೊಡಿಸೋದಾಗಿ ರಿಕ್ಕಿ ಕೇಜ್ ಹೇಳಿದ್ರು. ಆದ್ರೆ ಸೆಕ್ಯೂರಿಟಿ ಗಾರ್ಡ್ ಅನ್ನು ಕೂಡ ಇಂದಿರಾನಗರ ಪೊಲೀಸ್ ಠಾಣೆಗೆ ಕಳಿಸಲಿಲ್ಲ. ಇದುವರೆಗೂ ಕೂಡ ಯಾವುದೇ ರೀತಿಯಂತ ಒಂದು ದೂರು ಕೂಡ ದಾಖಲಾಗಿಲ್ಲ. ಗುರುವಾರ ರಾತ್ರಿ ನಡೆದಿರುವಂತಹ ಘಟನೆ. ಸೊ ಪೊಲೀಸರು ಮನವಿಯನ್ನ ಮಾಡ್ಕೊಂಡಿದ್ದಾರೆ ರಿಕ್ಕಿ ಕೇಜ್ ಬಳಿ. ಒಂದು ಲಿಖಿತ ರೂಪದಲ್ಲಿ ದೂರನ್ನ ಕೊಟ್ರೆ ನಾವು ಕ್ರಮವನ್ನ ಕೈಗೊಳ್ತೀವಿ ಅಂತಕ್ಕಂಥ ಒಂದು ಮನವಿಯನ್ನ ಕೂಡ ಮಾಡ್ಕೊಂಡ್ರು. ಆದ್ರೆ ಯಾವುದೇ ರೀತಿಯನ್ನ ದೂರು ಕೊಡೋದಕ್ಕೆ ರಿಕ್ಕಿ ಕೇಜ್ ಈಗ ಮುಂದಾಗಿಲ್ಲ. ಬಟ್ ಎಕ್ಸ್ ನಲ್ಲಿ ಎಲ್ಲಾ ರೀತಿಯಂತ ಮಾಹಿತಿಯನ್ನ ಶೇರ್ ಮಾಡಿದ್ದಾರೆ. ಪ್ರಾಥಮಿಕವಾಗಿ ಪೊಲೀಸರು ಯಾರು ಇರಬಹುದು ಅಂತಕ್ಕಂಥ ಒಂದು ಮಾಹಿತಿ ಕಲೆ ಹಾಕೋದಕ್ಕೆ ಇಂದಿರಾನಗರ ಪೊಲೀಸರು ಈಗ ಮುಂದಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಶ್ರೀಕಾಂತ್ ಜೊತೆ ವಿಕಾಸ್ ಟಿವಿ 9 ಬೆಂಗಳೂರು.